ನಿನ್ನೆ ಈಶಾ ಫೌಂಡೇಶನ್ ಲೇಸರ್ ಶೋ ಎಲ್ಲ ಮುಗಿಸ್ಕೊಂಡು ನೈಟ್ ಚಿಕ್ಕಬಳ್ಳಾಪುರ ನಂದಿ ಗ್ರಾಮಕ್ಕೆ ಬಂದು ವಸ್ತಿ ಇರ್ತೀವಿ ಅಂತ ಹೇಳಿದ್ವಿ ರೀ. ಅದೇ ರೀತಿ ಇಂತ ಒಂದ್ ಕಲ್ಲಿನ ಮಂಟಪದಾಗ ನಡ್ಕಂತ ಹೊಂಟ್ರ ಯಾವ್ದೋ ಒಂದ್ ದೊಡ್ಡ ಅರಮನ್ಯಾಗನ ಇದೀವಿ ಬಿಡಪ್ಪ ಅನ್ನೋ ತರ ಫೀಲ್ ಆಗ್ತೈತಿ ಹೇಳ್ಬಹುದ್ರಿ. ಇಲ್ಲಿನ ಗೊಬ್ಬರದ ಮೇಲೆ ಮತ್ತೆ ಕಲ್ಲಿನ ಗ್ವಾಡಿ ಮ್ಯಾಗ ಕೆತ್ತಿರುವಂತ ವಾಸ್ತುಶಿಲ್ಪವನ್ನ ನೋಡಿದ್ರ ಆ ನೊಳಂಬರ ದೊರೆಯಾದಂತಹ ಐನಾಚಾರ್ಯರ ಮಗ ಪುಲಿಯಣ್ಣ ನಿರ್ಮಿಸ್ಯಾನಂತ್ರಿ. ಇದು ಕೂಡ ಇತಿಹಾಸದಿಂದ ನಮಗ ತಿಳಿದು ಬರ್ತೈತ್ರಿ. ಇಲ್ಲಿ ತಿಳ್ಕೊಂಡಿದ್ದಾಯ್ತು. ಇವಾಗ ಇಲ್ಲಿ ನಾಷ್ಟಾ ಮಾಡ್ಕೊಂಡು ಕೋಲಾರಕ್ಕೆ ಹೋಗ್ತಿವ್ರಿ. ಫಸ್ಟ್ ಸಿಟಿ ಬೆಟ್ಟ ಹೋಗಿ ನಂತರ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಈಶಾ ಫೌಂಡೇಶನ್ ಲೇಸರ್ ಶೋ ಎಲ್ಲ ಮುಗಿಸ್ಕೊಂಡು ನೈಟ್ ಚಿಕ್ಕಬಳ್ಳಾಪುರ ನಂದಿ ಗ್ರಾಮಕ್ಕೆ ಬಂದು ವಸ್ತಿ ಇರ್ತೀವಿ ಅಂತ ಹೇಳಿದ್ವಿ ರೀ. ಅದೇ ರೀತಿ ವಸ್ತಿ ಇದ್ದು ಈಗ ಭೋಗನಂದೀಶ್ವರ ದೇವಸ್ಥಾನದೊಳಗ ಬಂದಿದೀವ್ರಿ. ನಾವು 6 ಗಂಟೆ ಅನ್ನತ್ಲಿಗೆ ಗುಡಿ ಹತ್ರ ಬಂದ್ ಬಿಟ್ಟಿದ್ವಿ ರೀ. ಬಟ್ ಗುಡಿ ಓಪನ್ ಆಗೋದು 7:30 ಸುಮಾರಾಗಿತ್ತು. ಕಾದ್ ಸಾಕಾಗ್ಬಿಟ್ಟಿತ್ತು ನಮ್ಗಾರ. ಆದ್ರೂ ಪರವಾಗಿಲ್ರಿ, ದೇವಸ್ಥಾನ ನೋಡ್ಬೇಕಂತಂದು ವೇಟ್ ಮಾಡಿ ಗುಡಿ ಒಳಗ್ ಹೊಂಟಿವಿ ನೋಡ್ರಿ. ಇವಾಗ ದೇವಸ್ಥಾನದ ಮುಂದನ ಒಂದು ದೊಡ್ಡ ಪಾರ್ಕ್ ಮಾಡಿದ್ರಿ. ಮತ್ತ 4 ಅರಳಿ ಗಿಡ ಇರುವಂತಹ ಒಂದ್ ದೊಡ್ಡ ಕಟ್ಟಿನ ಐತ್ರಿ. ಅಲ್ಲಿ ನಾಗಪ್ಪನ ಪೂಜೆ ಕೂಡ ಮಾಡಿದ್ರ. ಮತ್ತೆ ಅದ್ರ ಮುಂದನ ಒಂದು ಕಲ್ಯಾಣಿ ಇತ್ ನೋಡ್ರಿ. ದೇವಸ್ಥಾನವನ್ನ ಬಾಣರು ಮತ್ತ ಅವ್ರ ನಂತರ ಬಂದ ನೊಳಂದರು, ಗಂಗರು, ಹೊಯ್ಸಳರು, ಚೋಳರು, ಆಮೇಲೆ ನಮ್ ಕರ್ನಾಟಕದ ಅರಸರಾದಂತಹ ವಿಜಯನಗರ ಸಾಮ್ರಾಜ್ಯ ಎಲ್ರು ಸೇರ್ ನಿರ್ಮಿಸ್ಯಾರ್ರಿ ಇದನ್ನ ಅವ್ರವ್ರ ಕಾಲಕ್ಕ. ದೇವಸ್ಥಾನವನ್ನ ಒಂದೇ ರಾಜವಂಶ ನಿರ್ಮಾಣ ಮಾಡಿದ ಅಂತ ಹೇಳಕ್ ಆಗಂಗಿಲ್ರಿ. ಎದಕ್ಕಂದ್ರ ಕೆಲವೊಂದ್ ಕಡೆ ಸಂಗೀತದ ಕಂಬಗಳನ್ನ ಕಾಣ್ತೀವ್ರಿ ನಾವು. ಅದನ್ನ ನೋಡಿದಾಗ ವಿಜಯನಗರ ಸಾಮ್ರಾಜ್ಯ ನಿರ್ಮಿಸಿದ ಅಂತ ಹೇಳ್ಬೋದ್ರಿ. ಮತ್ತೆ ಕೆಲವೊಂದು ಶಾಸನದಲ್ಲಿ ಬಾಣರು ನಿರ್ಮಿಸಿದಾರ ಅಂತಂದು ದಾಖಲೆಗಳು ಸಿಗ್ತಾವ್ರಿ. ಮತ್ತ ಚೋಳರ ಶೈಲಿಯಲ್ಲಿ ನಿರ್ಮಿಸಿದಂತ ವಾಸ್ತುಶಿಲ್ಪಗಳು ಈ ಗುಡಿಯಲ್ಲಿ ಕಂಡು ಬರ್ತಾವ್ರಿ. ಮತ್ತ ಇನ್ನೊಂದ್ ಕಡೆ ಅಂದ್ರ ಉಮಾಮಹೇಶ್ವರಿ ದೇವಸ್ಥಾನದ ಮುಂದ ಒಂದ್ ಮಂಟಪ ತೋರ್ಸಿದ್ನೇರಿ ನಿಮಗ. ಅದು ವಸಂತ ಮಂಟಪ. ಅದು ಹೊಯ್ಸಳರ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಹಿಂಗಿರ್ಬೇಕಾದ್ರ ಒಂದೇ ರಾಜವಂಶ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ ಅಂತ ಹೇಳಕ್ ಆಗಲ್ರಿ. ಬಟ್ 50% ಅಂತ ನಮ್ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪನ ಇಲ್ಲಿದಾರಿ. ಹಂಗಾಗಿ ಬಹುತೇಕ ಅವರೇ ನಿರ್ಮಾಣ ಮಾಡ್ಯಾರ ಅಂತಂದು ಹೇಳ್ಬಹುದ್ರಿ. ಇಂತ ಒಂದ್ ಕಲ್ಲಿನ ಮಂಟಪದಾಗ ನಡ್ಕಂತ ಹೊಂಟ್ರ ಯಾವ್ದೋ ಒಂದ್ ದೊಡ್ಡ ಅರಮನ್ಯಾಗನ ಇದೀವಿ ಬಿಡಪ್ಪ ಅನ್ನೋ ತರ ಫೀಲ್ ಆಗ್ತೈತ್ರಿ. ಹೊರಗಡೆ ನೋಡಿದ್ರ ಕೆಟ್ಟ ಬಿಸಿಲಿತ್ರಿ. ಈ ಮಂಟಪದಾಗ ನಡ್ಕೊಂತ ಹೊಂಟ್ರ ಎಷ್ಟು ತಂಪ ಅನಸ್ತಿತ್ರಿ. ಇಲ್ಲಿನ ಗೊಬ್ಬರದ ಮೇಲೆ ಮತ್ತೆ ಕಲ್ಲಿನ ಗ್ವಾಡಿ ಮ್ಯಾಗ ಕೆತ್ತಿರುವಂತ ವಾಸ್ತುಶಿಲ್ಪವನ್ನ ನೋಡಿದ್ರ ಆಲ್ಮೋಸ್ಟ್ ನಮ್ ವಿಜಯನಗರ ಸಾಮ್ರಾಜ್ಯದ ಅನಸ್ತೈತ್ರಿ.
ದೇವಸ್ಥಾನದ ಮೂಲವನ್ನು ಕೆದಕ್ತಾ ಹೋದ್ರ ಈ ದೇವಸ್ಥಾನವನ್ನು ಬಾಣರ ಕಟ್ಸ್ಯಾರ ಅನ್ನೋದು ಇಲ್ಲಿನ ಶಾಸನದಿಂದ ತಿಳಿದು ಬರ್ತೈತ್ರಿ. ಫಾರ್ ಎಕ್ಸಾಂಪಲ್ ಅಂದ್ರೆ 9ನೇ ಶತಮಾನದಲ್ಲಿ ಅಂದ್ರ 806ನೇ ಇಸ್ವಿಯಲ್ಲಿ ಬಾಣರ ಅರಸನಾದಂತ ವಿದ್ಯಾಧರನ ಪತ್ನಿ ರತ್ನಾವಳಿ ಇಲ್ಲಿಗೆ ಬಂದು ಭೋಗನಂದೀಶ್ವರ ದೇವಸ್ಥಾನವನ್ನು ಕಟ್ಟಿಸಿದ್ರಂತ್ರಿ. ಅದ್ರ ಬಗ್ಗೆ ಇಲ್ಲಿ ಶಾಸನದಲ್ಲಿ ಉಲ್ಲೇಖ ದೊರಕಿದ ಅಂತ್ರಿ. ಇಲ್ಲಿ ನೋಡ್ರಿ ಮುಂದ ಸಾಲಿಡದ್ ಕಾಂತವಲ್ಲ ಇವ ಮ್ಯೂಸಿಕಲ್ ಪಿಲ್ಲರ್ ರೀ. ಇಂತಹ ಕಂಬಗಳನ್ನ ನಾವು ಹಂಪಿಯಲ್ಲೂ ಕೂಡ ನಾವು ನೋಡಬಹುದು. ಇದರಿಂದ ನಮ್ಗೇನ್ ತಿಳಿದು ಬರ್ತೈತೆ ಅಂದ್ರ ಇದ್ರಲ್ಲಿ ವಿಜಯನಗರದ ಅರಸರ ಪಾತ್ರ ಕೂಡ ಇದೆ ಅನ್ನೋದನ್ನ ನಾವು ತಿಳ್ಕೊಬಹುದ್ರಿ. ಮತ್ತ ನಿಮಗ ಅವಾಗ್ಲೇ ನಾನು ಅರುಣಾಚಲ ದೇವಸ್ಥಾನವನ್ನು ತೋರಿಸಿದ್ದೆ ರೀ. ಆ ದೇವಸ್ಥಾನ ಬಂದು 880ರಾಗನ ನಿರ್ಮಾಣ ಆಗೇತ್ರಿ. ಅದನ್ನ ನೊಳಂಬರ ದೊರೆಯಾದಂತಹ ಐನಾಚಾರ್ಯರ ಮಗ ಪುಲಿಯಣ್ಣ ನಿರ್ಮಿಸ್ಯಾನಂತ್ರಿ. ಇದು ಕೂಡ ಇತಿಹಾಸದಿಂದ ನಮಗ ತಿಳಿದು ಬರ್ತೈತ್ರಿ. ಇಲ್ಲಿ ಕಾಣ್ತಿರುವಂತಹ ಎಲ್ಲಾ ಶಾಸನಗಳು ಹಳೆಗನ್ನಡದಾಗನ ಇದ್ದಾವ್ರಿ. ನೋಡ್ರಿ ನೀವ್ ತೇರ್ ನೋಡ್ಬೋದು ಬಹಳಷ್ಟು ದೊಡ್ಡದಿದಾರಿ. ಈ ವರ್ಷದಿಂದ ಇಲ್ಲಿ ಜಾತ್ರೆ ನಡೀತಿದಂತ್ರಿ, ಭೋಗನಂದೀಶ್ವರ ಜಾತ್ರೆ. ಮೇ ಬಿ ನವೆಂಬರ್ ಅಕ್ಟೋಬರ್ ಅಲ್ಲಿ ನಡೆದಿದ ಅಂತ ಹೇಳಿದ್ರಿ. ಇಲ್ಲಿ ನೋಡ್ರಿ ಫೋಟೋ ಶೂಟಿಂಗ್ ಅಂತ ಬಂದಿದ್ದಾರಿ. ಫೋಟೋ ಶೂಟಿಂಗ್ ಕೂಡ ಈ ಪ್ಲೇಸ್ ಬಹಳ ಚೆನ್ನಾಗಿದಾರಿ. ಇವಾಗ ನೋಡ್ರಿ ಕಂಪ್ಲೀಟ್ ಆಗಿ ದೇವಸ್ಥಾನವನ್ನು ನೋಡಿದ್ದಾಯ್ತು ಮತ್ತ ಮಾಹಿತಿಯನ್ನು ತಿಳ್ಕೊಂಡಿದ್ದಾಯ್ತು. ಇವಾಗ ಇಲ್ಲಿ ನಾಷ್ಟಾ ಮಾಡ್ಕೊಂಡು ಕೋಲಾರಕ್ಕೆ ಹೋಗ್ತೀವ್ರಿ. ಫಸ್ಟ್ ಸಿಟಿ ಬೆಟ್ಟ ಹೋಗಿ ನಂತರ ಅಂತರ್ಗಂಗಿಗೆ ಹೋಗೋ ಪ್ಲಾನ್ ಇದ್ದಾರಿ. ಆ ವಿಡಿಯೋ ಕೂಡ ನಾ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ರ ವಿಡಿಯೋಕ್ಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡ್ರಿ, ಮತ್ತ ಶೇರ್ ಮಾಡ್ರಿ. ಎಲ್ರಿಗೂ ಧನ್ಯವಾದಗಳು.